ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಈ ರೆಸಿಪಿ ನೋಡಾತಿದ್ರ ನಿಮ್ಗೆ ನಾನ್ ವೆಜ್ ಇರ್ಬೋದು ಅಂತ ಅನ್ಸತೈತಲ್ರಿ, ಆದ್ರೆ ಇದು ಪ್ಯೂರ್ ವೆಜ್ ರೆಸಿಪಿ ರೀ. ನೀವೇನಾರ ಪಾಲಕ್ ಪನ್ನೀರ್ ರೆಸಿಪಿನ ಮಿಸ್ ಮಾಡ್ಕೊಳತಿದ್ರಿ ಅಂತಂದ್ರೆ ಈ ರೆಸಿಪಿನ ತಪ್ಪಲಾರ್ದ ಟ್ರೈ ಮಾಡ್ರಿ. ಈ ಗ್ರೇವಿ ಅಂತೂ ಚಪಾತಿ, ರೊಟ್ಟಿ, ಅನ್ನ, ಪೂರಿ, ದೋಸೆ ಎಲ್ಲಾದ್ರ ಜೊತೆಗೂ ಹೊಂದತ್ರಿ. ಮತ್ತೆ ಅಕಸ್ಮಾತ್ ನೀವೇನ್ರ ನಾನ್ ವೆಜ್ ತಿಂತಿದ್ರಿ ಅಂದ್ರೆ ಈ ರೆಸಿಪಿ ಅಂತೂ ನಿಮ್ಗೆ ಫೇವ್ರೇಟ್ ಆಕೇತ್ರಿ. ಹಂಗಾದ್ರೆ ಇಷ್ಟು ಸೂಪರ್ ಆಗಿರುವಂತಹ ಗ್ರೇವಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವು ಒಂದು ಶೂಡ್ ಆಗುವಷ್ಟು ಪಾಲಕ್ ತಗೊಂಡಿವ್ರಿ. ಒಂದು ಶೂಡ್ ಅಂದ್ರೆ ಒಂದು ಕಟ್. ಮತ್ತೆ ಈ ಪಾಲಕ್ ಎಲ್ಲಾನು ಸ್ವಚ್ಛಂಗ್ ಬಿಡಿಸ್ಕೊಂಡು ಒಂದು 2-3 ಸಲ ತೊಳ್ಕೊಂಡಿವ್ರಿ. ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಈ ಪಾಲಕ್ ಎಲ್ಲಾನು ಅದಕ್ಕೆ ಹಾಕೊಳತ್ತೀವ್ರಿ. ನಾವಿಲ್ಲಿ ತೋರ್ಸಾತಿರುವಂತ ಈ ಗ್ರೇವಿನ ಆರಾಮಾಗಿ ಒಂದು 5-6 ಜನ ಊಟ ಮಾಡಬಹುದ್ರಿ. ನೀವು ಮನೆಯೊಳಗ ಎಷ್ಟು ಜನಕ್ಕೆ ಈ ಗ್ರೇವಿನ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ನಾವಿಲ್ಲಿ ತೋರಿಸುವಂಥ ಎಲ್ಲ ಪದಾರ್ಥನೂ ಹೆಚ್ಚು ಕಮ್ಮಿ ಮಾಡ್ಕೋರಿ. ಈಗ ಇದನ್ನೆಲ್ಲನೂ ರುಬ್ಕೊಳತ್ತೀವ್ರಿ. ಇದಾದ್ಮೇಲೆ ಇನ್ನೊಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಪುದೀನ ಹಾಕೊಳತ್ತೀವ್ರಿ. ಒಂದು 10-12 ಎಲೆ ಆಗೋಷ್ಟು ಪುದೀನ, ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ, ಒಂದು 10-12 ಸಲ ಆಗುವಷ್ಟು ಬೆಳ್ಳುಳ್ಳಿ, ಅದ್ರ ಜೊತೆಗಿನ ಒಂದು 2-3 ಇಂಚ್ ಆಗುವಷ್ಟು ಹಸಿ ಶುಂಠಿ, ಮತ್ತು ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿವ್ರಿ. ಇದ್ರ ಜೊತೆಗಿನ ಸ್ವಲ್ಪ ಚಕ್ಕೆ ಮತ್ತು ಒಂದು 3-4 ಕಾಳು ಮೆಣಸು, ಒಂದು 3 ಲವಂಗ ಹಾಕೊಂಡಿವ್ರಿ. ಈಗ ಇದನ್ನೆಲ್ಲಾನು ನಾವು ಚಲೋ ಹೊತ್ತಂಗೆ ರುಬ್ಕೊಳತ್ತೀವ್ರಿ. ಇದಾದ್ಮೇಲೆ ಒಂದು ಕಡೆನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 4-5 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೊಂಡು ಈ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ 2 ಉಳ್ಳಾಗಡ್ಡಿನ ಹಾಕೊಳತ್ತೀವ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೋರಿ ಉಳ್ಳಾಗಡ್ಡಿ. ಅಕಸ್ಮಾತ್ ನಿಮ್ಮ ಹತ್ರ ಚಾಪರ್ ಇದ್ರೆ ಬಳಸಬಹುದ್ರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಕೆಂಪಗಾಗೋ ತನಕ ಮತ್ತು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳತ್ತೀವ್ರಿ. ಈ ಗ್ರೇವಿ ಮಾಡ್ಕೊಳ್ಳುವಾಗ ಸ್ವಲ್ಪ ಉಳ್ಳಾಗಡ್ಡಿನ ಜಾಸ್ತಿ ಹಾಕೋರಿ. ನೀವು ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕೋತಿರೋ ಅಷ್ಟು ಚಲೋತಂಗೆ ಈ ಗ್ರೇವಿ ಬರತ್ರಿ. ಈಗ ಹಿಂಗೆ ಉಳ್ಳಾಗಡ್ಡಿ ಎಲ್ಲಾನು 1-2 ನಿಮಿಷ ಚಲೋ ಹಿಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಒಂದು ಟೊಮ್ಯಾಟೋನ ಹಿಂಗೆ ರುಬ್ಬಿ ಹಾಕೊಳತ್ತೀವ್ರಿ. ಅಕಸ್ಮಾತ್ ನಿಮ್ಗೆ ಹುಳಿ ಇಷ್ಟ ಅನ್ನೋದಾದ್ರೆ ಒಂದು 2-3 ಟೊಮ್ಯಾಟೋನ ಹಾಕೋಬಹುದ್ರಿ. ಮತ್ತು ಈ ಟೊಮ್ಯಾಟೊ ಜೊತೆಗಿನ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನೆಲ್ಲನೂ ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎರಡೂ ಜಲ್ದಿ ಫ್ರೈ ಆಗ್ತಾವ್ರಿ. ಇವೆರಡು ಸ್ವಲ್ಪ ಫ್ರೈ ಆಗಿ ಮೆತ್ತಗಾದ್ಮೇಲೆ ಈಗ ಇದಕ್ಕೆ ನಾವು ಆಗಲೇ ರುಬ್ಕೊಂಡಿದ್ವಲ್ರಿ ಮಸಾಲೆ, ಅದನ್ನೆಲ್ಲನೂ ಹಾಕೊಳತ್ತೀವ್ರಿ. ಈಗ ಈ ಮಸಾಲೆನೂ ಅಷ್ಟೇ ರೀ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ರಿ. ಹಿಂಗೆ ಈ ಮಸಾಲೆ ಎಲ್ಲಾನು ಒಂದು 2-3 ನಿಮಿಷ ಇದನ್ನ ಚಲೋ ಹೊತ್ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕ್ರಿ. ಮಸಾಲೆ ಹಾಕಿದಾಗಿನಕ್ಕಿಂತ ಸ್ವಲ್ಪ ಡ್ರೈ ಅನ್ಸ್ಬೇಕ್ರಿ, ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಸ್ವಲ್ಪ ಸುತ್ತಲೂ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗ್ಬೇಕು ನೋಡ್ರಿ, ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈ ಮಸಾಲೆ ಎಲ್ಲಾನು ನಾವು ಎಷ್ಟು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋತೀವೋ ಅಷ್ಟೇ ಚಲೋತ್ನಂಗೆ ನಾವು ಮಾಡುವಂಥ ಗ್ರೇವಿನೂ ಬರುತ್ತ್ರಿ. ಹಿಂಗೆ ಈ ಮಸಾಲೆ ಎಲ್ಲಾನು ಪರ್ಫೆಕ್ಟ್ ಆಗಿ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಒಂದು 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವ್ರಿ. ಈಗ ಹಿಂಗೆ ಅರಿಶಿನ ಪುಡಿ ಮತ್ತು ಖಾರ ಹಾಕೊಂಡ್ಮೇಲೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂತ 1 ನಿಮಿಷ ಫ್ರೈ ಮಾಡ್ಕೊಳತ್ತೀವ್ರಿ. ಈಗ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಜಾಸ್ತಿ ಏನು ಫ್ರೈ ಮಾಡೋದು ಬ್ಯಾಡ್ರಿ, ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳತ್ತೀವ್ರಿ. ಈಗ ಹಿಂಗೆ ಕಂಪ್ಲೀಟಾಗಿ ಡ್ರೈ ಆಗಿರುವಂಥ ಈ ಮಸಾಲೆಗೆ ಆಗಲೇ ರುಬ್ಕೊಂಡಿದ್ವಲ್ರಿ ಪಾಲಕ್, ಅದನ್ನೆಲ್ಲನೂ ಹಾಕೊಳತ್ತೀವ್ರಿ. ನಾವಿಲ್ಲಿ ಹಾಕತ್ತಿರುವಂಥ ಪಾಲಕ್ನೇನು ಮೊದಲಿಗೆ ಬೇಯಿಸ್ಕೊಂಡು ಆಮೇಲೆ ರುಬ್ಬಿ ಹಾಕತ್ತಿಲ್ರಿ, ಡೈರೆಕ್ಟಾಗಿ ಹಸಿ ಪಾಲಕ್ನ ರುಬ್ಕೊಂಡು ಇದಕ್ಕೆ ಹಾಕೊಂಡಿವ್ರಿ. ಈಗ ಈ ಪಾಲಕ್ ಎಲ್ಲಾನು ಮಸಾಲೆ ಜೊತೆಗೆ ಚಲೋ ತಂಗೆ ಮಿಕ್ಸ್ ಆಗ್ಬೇಕ್ರಿ. ಹಂಗೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳತ್ತೀವ್ರಿ. ನೀವೇ ನೋಡತ್ತಿರಲ್ರಿ ನಾವು ಮಾಡತ್ತಿರುವಂತಹ ಗ್ರೇವಿಗೆ ಎಷ್ಟು ಸೂಪರ್ ಆಗಿರುವಂತಹ ಮಸಾಲೆ ರೆಡಿ ಆಗೈತಿ ಅಂತ. ಈ ಪಾಲಕ್ ನಾವು ಬೇಯಿಸ್ಕೊಂಡು ಹಾಕೊಂಡಿಲ್ರಿ, ಹಾಗಾಗಿ ಹಸಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬೇಕಾಗತ್ರಿ. ಜಾಸ್ತಿ ಅಂದ್ರೆ ಒಂದು 2-3 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಬೇಕಾಗತ್ರಿ. ಈಗ ಹಿಂಗೆ ಎಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಪಾಲಕ್ ರುಬ್ಕೊಂಡಿರೋ ಮಿಕ್ಸರ್ ಜಾರಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡಿವ್ರಿ. ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡಿವ್ರಿ. ಈಗ ಹಿಂಗೆ ನೀರು ಹಾಕಿದ್ಮೇಲೆ ಇನ್ನೊಂದ್ಸಲ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಇದನ್ನ ಬೇಯಿಸ್ಕೊಳತ್ತೀವ್ರಿ. ಹಿಂಗೆ ಬೇಯಿಸೋದ್ರಿಂದ ಪಾಲಕ್ನು ಚಲೋ ತಂಗೆ ಬೇಯತ್ರಿ, ಮತ್ತು ನಾವು ಮಾಡತ್ತಿರುವಂಥ ಗ್ರೇವಿಗೆ ಪರ್ಫೆಕ್ಟ್ ಆಗಿ ಮಸಾಲೆನೂ ರೆಡಿ ಆಕೈತ್ರಿ. ಈಗ ನೀವು ನೋಡ್ಬೋದ್ರಿ ಒಂದು 2-3 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈ ಗ್ರೇವಿ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ. ಮಸಾಲೆ ಎಲ್ಲಾನು ಚಲೋ ತಂಗೆ ಬೇದೈತ್ರಿ, ಮತ್ತು ಸುತ್ತಲೂ ಎಣ್ಣೆ ಬಿಟ್ಕೊಂಡು ಈ ಗ್ರೇವಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಆಗಲೇ ಹೇಳ್ದಂಗೆ ನಾನ್ ವೆಜ್ ತಿನ್ನೋರಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದ್ರಿ. ಮತ್ತು ಯಾರೆಲ್ಲ ಪಾಲಕ್ ಪನ್ನೀರ್ನ ಇಷ್ಟಪಟ್ಟು ತಿಂತೀರಲ್ರಿ ಅವರಿಗೂ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ರೀ.
ಈಗ ಹಿಂಗೆ ರೆಡಿ ಮಾಡ್ಕೊಂಡಿರೋ ಈ ಗ್ರೇವಿಗೆ ನಾವು ಆಲೂಗಡ್ಡೆನ ಸೇರಿಸ್ಕೊಳತ್ತೀವ್ರಿ. ನಾವಿಲ್ಲಿ ಮೀಡಿಯಮ್ ಸೈಜಿನ 4 ಆಲೂಗಡ್ಡೆನ ಬೇಯಿಸ್ಕೊಂಡು ಹಿಂಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡೀವ್ರಿ. ಈ ಗ್ರೇವಿ ಮಾಡ್ಕೊಳ್ಳುವಾಗ ಸ್ವಲ್ಪ ಆಲೂಗಡ್ಡೆ ದೊಡ್ಡ ದೊಡ್ಡ ಪೀಸಸ್ನ ಹಾಕೋರಿ. ಈಗ ರೆಡಿ ಮಾಡ್ಕೊಂಡಿರೋ ಗ್ರೇವಿಗೆ ಈ ಆಲೂಗಡ್ಡೆ ಎಲ್ಲಾನು ಹಾಕೊಂಡಿವ್ರಿ. ಈಗ ಆಲ್ರೆಡಿ ನಾವು ಈ ಆಲೂಗಡ್ಡೆನ ಬೇಯಿಸ್ಕೊಂಡಿವ್ರಿ, ಹಾಗಾಗಿ ಜಾಸ್ತಿ ಏನು ಟೈಮ್ ತಗೊಳಂಗಿಲ್ರಿ. ಈಗ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಸಲ ಇದನ್ನೆಲ್ಲಾನು ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಈಗ ಇದನ್ನ ಒಂದು ಸಲ ಹಿಂಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಳತ್ತೀವ್ರಿ. ನೋಡಾತಿದ್ರೆ ಅನ್ಸಾಯ್ತಲ್ರಿ ಈ ಗ್ರೇವಿ ಮಸ್ತ್ ಬರ್ತೈತಿ ಅಂತ. 100% ಪರ್ಫೆಕ್ಟ್ ಆಗಿ ಅಷ್ಟು ಟೇಸ್ಟಿಯಾಗಿ ಈ ರೆಸಿಪಿ ಬರತ್ರಿ. ಈಗ ಹಿಂಗೆ ಚಲೋದಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಇದನ್ನ ಬೇಯಿಸ್ಕೋಬೇಕ್ರಿ. ಒಂದು 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು 1 ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕೊಳತ್ತೀವ್ರಿ. ಹಿಂಗೆ ಚಿಕನ್ ಮಸಾಲ ಹಾಕೊಂಡು ಒಂದು ಸಲ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಇದನ್ನ ಮತ್ತೆ ಒಂದು ನಿಮಿಷ ಬೇಯಿಸ್ಕೋಬೇಕ್ರಿ. ಅಕಸ್ಮಾತ್ ನಿಮ್ಗೆ ಈ ಗ್ರೇವಿ ಗಟ್ಟಿ ಅಂತ ಅನ್ಸಾತಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬಹುದ್ರಿ. ಈಗ ಇದಕ್ಕೆ ಮ್ಯಾಲ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನ ಬೇಯಿಸ್ಕೊಳತ್ತೀವ್ರಿ. ಈಗ 1 ನಿಮಿಷ ಆದ್ಮೇಲೆ ನೀವು ಇಲ್ಲಿ ನೋಡಬಹುದ್ರಿ ಏಕ್ದಮ್ ಜಬರ್ದಸ್ತ್ ಆಗಿರುವಂಥ ಆಲೂ ಪಾಲಕ್ ಗ್ರೇವಿ ರೆಡಿ ಆಗೈತೆ ಅಂತ. ನೀವು ಇದನ್ನ ರೊಟ್ಟಿ, ಚಪಾತಿ, ಅನ್ನ, ಪೂರಿ, ದೋಸೆ ಎಲ್ಲದ್ರ ಜೊತೆಗೂ ತಿನ್ಬಹುದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಇಲ್ಲಿ ನೋಡಬಹುದ್ರಿ ಈ ಗ್ರೇವಿ ಹೆಂಗೆ ಬಂದೈತಿ ಅಂತ. ಈ ಗ್ರೇವಿ ಕನ್ಸಿಸ್ಟೆನ್ಸಿ ಆಯಿತು, ಕಲರ್ ಆಯಿತು, ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಮತ್ತು ಈ ಗ್ರೇವಿ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇರಂಗಿಲ್ರಿ. ಅಷ್ಟು ಮಸ್ತಾಗಿ ಅಷ್ಟು ಟೇಸ್ಟಿಯಾಗಿ ಬರತ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಒಳಗೆ ತಪ್ಪಲಾರ್ದ ಒಂದ್ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ನಿಮ್ಗೆ ನಾವು ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.